ಹೈಕಮಾಂಡ್ಗೆ ನೋಟಿಸ್ ಕೊಡ, ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು, ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಇರಬಹುದು, ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದ್ದಾರೆ. ಈಸ್ ಪವರ್ಫುಲ್ ಮ್ಯಾನ್, ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ಗೆ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು. 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ, ರಾಜಕಾರಣ ಆದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ದು ಬಲಿಷ್ಠ ಭಾರತ. ಈ ಥರ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಆಟ ನಡೀತಾ ಇದೆ, ಇದೇನು ನಮ್ಮದೇನು ಐರ್ಲೆಂಡ್ ಟೀಮು? ಭಾರತ 136 ಜನ ಆಟಗಾರರು ಮುಖ್ಯಮಂತ್ರಿಗಳ ಪರ ಇದ್ದೀವಿ. 136 ಜನ ಆಟಗಾರರು ಕೂಡ ಅಧ್ಯಕ್ಷರ ಪರ ಇದ್ದೀವಿ. ಈಗ ಏನು ಹೇಳಿದೆ ನಾನು? ಯಾರಿಗೆ ಆಸೆ ಇರಲ್ಲ? ಡಿ ಕೆ ಅವ್ರಿಗೂ CM ಆಗಬೇಕನ್ನೋ ಆಸೆ ಇದೆ. ಅದು ಆಗ್ತಾರೆ. ಆಗಲ್ಲ ಅಂತ ಯಾವತ್ತು ನಾನು ಹೇಳ್ತಾ ಇಲ್ಲ. ಹಾಗೆ ಆಗಲೇಬೇಕು, ಆಗ್ತಾರೆ. 136 ಜನ ಆಟಗಾರರು CM ಪರನೂ ಇದ್ದೀವಿ, DCM ಪರನೂ ಇದ್ದೀವಿ. ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ. ಸಂದರ್ಭ ಬಂದಾಗ ಬರುತ್ತೆ, ಬನ್ರಿ. ಅದೆಲ್ಲ ಅವ್ರನ್ನೂ ಸೇರಿಸ್ಕೊಳ್ಳೋಣ. ಪಕ್ಷ ಬಿಟ್ಟು ಬರ್ತಾರೆ, ಸೇರಿಸ್ಕೋತೀವಿ. ಎಲ್ಲಿ ಕರೀತಾ ಇದಾರೆ? ಬಿಜೆಪಿಗೆ ಹೋಗೋದಕ್ಕೆ ಒಂದು ರೆಡಿ ಆಗ್ತಾ ಇದೆ, ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಮಾತು, ಚರ್ಚೆ ಆಗ್ತಾ ಇದೆ ಅಂತ ಬಂದ್ರೆ ಸೇರಿಸ್ಕೋತೀವಿ ನಾವು. ಡಿ ಕೆ ಶಿವಕುಮಾರ್ ಆದಿಯಾಗಿ ನೀವೆಲ್ಲರೂ ಬಿಜೆಪಿಗೆ ಹೋಗೋಕೆ ರೆಡಿ ಆಗಿದ್ದೀರಾ ಅಂತ. ನಾವ್ಯಾಕ್ರಿ ಬಿಜೆಪಿಗೆ ಹೋಗೋಣ? ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ಯಾಕೆ ಬಿಜೆಪಿಗೆ ಹೋಗೋಣ? ನಮ್ಮ ಪಕ್ಷದಿಂದಾನೇ CM ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಶಾಸಕರು ಬಜೆಟ್ ಸೆಷನ್ ಬಾಯ್ಕಾಟ್ ಮಾಡ್ತಾರೆ. ಎಲ್ಗೋಗೋದು ಬಾಯ್ಕಾಟ್ ಮಾಡಿ? ಆ ಥರ ಏನು ಯಾವುದೋ ಚರ್ಚೆ ಇಲ್ಲ. ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದ್ರೆ ನನಗೆ ಗೊತ್ತಾಗೇ ಆಗುತ್ತೆ ಅಲ್ವಾ?